ಹಲೋ ಗೈಸ್, ಈ ಥರ ಫೋಟೋನ ಪಿಕ್ಸಾರ್ಟಲ್ಲಿ ಯಾವ ಥರ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ನೀವು ಪಿಕ್ಸಾರ್ಟ್ನ ಓಪನ್ ಮಾಡ್ಕೊಂಡು ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ವೈಟ್ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಟೂಲ್ಸ್ ಅಂತ ಇರುತ್ತೆ, ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೋರ್ಟ್ರೇಟ್ ಅಂತ ಇರುತ್ತೆ, ಪೋರ್ಟ್ರೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದಾದ್ಮೇಲೆ ಟೆಸ್ಟ್ ಅಂತ ಕೊಟ್ಟಿರ್ತಾರೆ, ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಟೆಸ್ಟ್ ಬೇಕೋ ಆ ಟೆಸ್ಟ್ನ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿದಾದ್ಮೇಲೆ ಅದ್ರ ಫಾಂಟ್ನ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ಡೌನ್ ಕಲರ್ ಅಂತ ಇರುತ್ತೆ, ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ರೇ ಕಲರ್ನ ಕೊಡಿ. ಕೊಟ್ಟಿದ್ದಾದ್ಮೇಲೆ ಅದನ್ನ ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ಮಾಲ್ ಸೈಜ್ ಮಾಡ್ಕೊಂಡು. ಮತ್ತೆ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಅದ್ರದ್ದು ಫಾಂಟ್ ಚೇಂಜ್ ಮಾಡ್ಕೊಂಡು ಅದ್ರ ಕಲರ್ ಗ್ರೇ ಕಲರ್ ಕೊಟ್ಕೊಳ್ಳಿ. ಆ್ಯಂಡ್ ಆ ಕೆಳಗಡೆ ಇರೋ ಟೆಸ್ಟ್ನ ಸ್ವಲ್ಪ ಬಿಗ್ ಸೈಜಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅದನ್ನ ಕೆಳಗಡೆ ಡ್ರ್ಯಾಗ್ ಮಾಡ್ಕೊಳ್ಳಿ ಸ್ವಲ್ಪ. ಇಲ್ಲಿ ನಿಮಗೆ ಮೇಲೆ ಎರೇಸ್ ಬಟನ್ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪಾಸಿಟಿ 50 ಮಾಡ್ಕೊಂಡು ಹಾರ್ಡ್ನೆಸ್ 1 ಕೊಟ್ಕೊಂಡು ಕ್ಲೀನಾಗಿ ಎರೇಸ್ ಮಾಡ್ಕೊಳ್ಳಿ. ಎರೇಸ್ ಆದಮೇಲೆ ನೀವು ಇಲ್ಲಿ ನಿಮಗೆ ಆ್ಯಡ್ ಫೋಟೋ ಅಂತ ಇರುತ್ತೆ, ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಫೋಟೋನ ಆ್ಯಡ್ ಮಾಡಬೇಕು ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದಾದ್ಮೇಲೆ ಅದ್ರದ್ದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಂಡು ಫೋಟೋನ ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೋಟೋ ಅಡ್ಜಸ್ಟ್ ಮಾಡಿದಾದ್ಮೇಲೆ ನಿಮ್ಮ ನೇಮ್ನ ಟೈಪ್ ಮಾಡಿಬಿಟ್ಟು ಆ್ಯಡ್ ಮಾಡಿ. ಆ್ಯಂಡ್ ಅದ್ರದ್ದು ಕಲರ್ ರೆಡ್ ಆ್ಯಂಡ್ ಬ್ಲ್ಯಾಕ್ ಕೊಡಿ, ಯಾಕಂದರೆ ಬ್ಯಾಕ್ಗ್ರೌಂಡ್ ವೈಟ್ ಇದೆ ಅಲ್ವಾ, ಸೊ ನಿಮ್ಮ ನೇಮು ಹೈಲೈಟಾಗಿ ಕಾಣಿಸುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಆ್ಯಡ್ ಫೋಟೋ ಅಂತ ಇರುತ್ತೆ, ಆದಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಸರ್ಚ್ ಕೊಡಿ. ಲೈಟ್ ಅಂತ ಸರ್ಚ್ ಕೊಟ್ಟರೆ ನಿಮಗೆ ಈ ಇಮೇಜ್ ಬರುತ್ತೆ. ಈ ಇಮೇಜ್ನ ಆ್ಯಡ್ ಮಾಡಿಕೊಂಡು ಅದರದ್ದು ಬ್ಲೈಂಡ್ಗೆ ಹೋಗ್ಬಿಟ್ಟು ಸ್ಕ್ರೀನ್ನ ಕೊಟ್ಕೊಳ್ಳಿ. ಕೊಟ್ಟಿದ್ದಾದ್ಮೇಲೆ ಅದನ್ನ ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಅದೇ ಫೋಟೋನ ಆ್ಯಡ್ ಮಾಡಿಬಿಟ್ಟು ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಬಿಟ್ಟು ಇಲ್ಲಿ ಎಫೆಕ್ಟ್ಸ್ ಅಂತ ಇರುತ್ತೆ ನಿಮಗೆ, ಅದ್ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಕಲರ್ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಇರುತ್ತೆ, ಅದರದ್ದು ಅಮೌಂಟ್ನ 0 ಮಾಡಿಕೊಂಡು ಅದ್ರದ್ದು ಅಪಾಸಿಟಿನ 50 ಕೊಟ್ಕೊಂಡು ಕ್ಲೀನಾಗಿ ಫೋಟೋದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿದಾದ್ಮೇಲೆ ಲೇಯರ್ಗೆ ಹೋಗ್ಬಿಟ್ಟು ಆ ಫೋಟೋನ ವೈಟ್ ಬ್ಯಾಕ್ಗ್ರೌಂಡ್ ಲೇಯರ್ ಮೇಲೆ ಹಾಕಿ. ಅಷ್ಟೇ, ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಪಿಕ್ಸಾರ್ಟ್ ಲೇಟೆಸ್ಟ್ ವರ್ಷನ್ ಆ್ಯಪ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಅಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಪಿಕ್ಸಾರ್ಟ್ ಲೇಟೆಸ್ಟ್ ವರ್ಷನ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ.